ಪ್ರೈಸ್ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂತ ದೇವರ ವಾಕ್ಯ ಸಂದೇಶ ಯೆರೆಮೀಯನ ಪತ್ರಿಕೆ 17ನೇ ಅಧ್ಯಾಯದಲ್ಲಿ 14ನೇ ವಾಕ್ಯ ನಾವು ನೋಡ್ತೇವೆ. ಯೆಹೋವನೇ, ನನ್ನನ್ನು ಸ್ವಸ್ಥಪಡಿಸು, ಆಗ ಸ್ವಸ್ಥನೇ ಆಗುವೆನು. ನನ್ನನ್ನು ರಕ್ಷಿಸು, ಆಗ ರಕ್ಷಿತನೇ ಆಗುವೆನು. ಈ ವೇದ ವಾಕ್ಯದಿಂದ ಕರ್ತ ನಿಮ್ಮ ಸಂಗಡ ಈ ದಿನ ಮಾತಾಡ್ತಾ ಇದ್ದಾರೆ. ದೇವರು ನಮ್ಮನ್ನು ಸ್ವಸ್ಥ ಮಾಡದ ಹೊರತು ನಾವು ಸ್ವಸ್ಥವಾಗಲು ಸಾಧ್ಯವಿಲ್ಲ ಪ್ರಿಯರೇ. ಅನೇಕ ಬಾರಿ ದೇವರು ನಮಗೆ ನಮ್ಮ ಕಾರ್ಯದಲ್ಲಿ ಕೈ ಹಚ್ಚದೆ ಹೋದರೆ ನಮ್ಮ ಕಾರ್ಯಗಳು ಸಫಲ ಆಗೋದಿಲ್ಲ ಪ್ರಿಯರೇ. ನಾವೇನೇ ಮಾಡಿದ್ರು ದೇವರ ಆಲೋಚನೆ, ದೇವರ ಚಿತ್ತ ಅದೊಂದೇ ನಮ್ಮ ಜೀವಿತದಲ್ಲಿ ನೆರವೇರುವಂಥದ್ದು ಪ್ರಿಯರೇ. ಆದ್ದರಿಂದ ಕರ್ತನಲ್ಲಿ ನಾವು ಮೊರೆ ಇಡುವಾಗ, ದೇವರೇ ನೀನು ನನ್ನ ಸ್ವಸ್ಥ ಮಾಡೋದಾದರೆ ಖಂಡಿತ ನಾನು ಸ್ವಸ್ಥನಾಗ್ತೇನಪ್ಪ. ನೀನು ನನಗೆ ರಕ್ಷಣೆ ಕೊಡೋದಾದರೆ ಖಂಡಿತ ನಿನ್ನ ರಕ್ಷಣೆ ಹಸ್ತ ಸದಾಕಾಲ ನನ್ನ ಮೇಲಿರುತ್ತೆ ಪ್ರಭು. ನೀನು ನನಗೆ ಸ್ವಸ್ಥಪಡಿಸು, ನೀನೇ ನನಗೆ ರಕ್ಷಣೆ ಕೊಡು. ನಿನ್ನ ಹೊರತು ರಕ್ಷಕನಿಲ್ಲ ದೇವ್ರೆ. ಈ ಪ್ರಾರ್ಥನೆ ನೀವು ಮಾಡಿ ಎಲ್ಲ ಕಾರ್ಯದಲ್ಲೂ ನೋಡಿ ಕರ್ತನು ನಿಮಗೆ ಜಯವನ್ನುಂಟು ಮಾಡ್ತಾ ಇದ್ದಾರೆ. ಈ ದಿನ ನೀವು ವ್ಯಾಧಿಗ್ರಸ್ತರಾಗಿ ಅನೇಕ ವೈದ್ಯರ ಬಳಿ ಹೋಗಿ ಆ ಒಂದು ಚಿಕಿತ್ಸೆನೂ ಪಡೆದು ಸೋತು ಹೋಗಿರ್ಬೋದು. ಪ್ರತಿದಿನ ನೀವು ಟ್ಯಾಬ್ಲೆಟ್ಸ್ಗಳನ್ನು ತೆಗೆದುಕೊಳ್ತಾ ಜೀವಮಾನ ಎಲ್ಲ ಇದೇ ನನ್ನ ಜೀವಿತ ಅಂತ ಚಿಂತಿಸ್ತಾ ಇರ್ಬೋದು ಪ್ರಿಯರೇ. ಘನವೈದ್ಯನಾದ ಯೇಸು ಸ್ವಾಮಿ ಹೇಳ್ತಾರೆ, ಆತನೇ ಘನವೈದ್ಯ, ಆತನೇ ಆರೋಗ್ಯದಾಯಕ. ಕರ್ತನ ಹೇಳ್ತಾರೆ, ಯೆಹೋವನೆಂಬ ನಾನು ನಿಮಗೆ ಆರೋಗ್ಯದಾಯಕ, ಆರೋಗ್ಯವನ್ನು ಕೊಡುವ ಆತ. ಯೆಹೋವ ರಾಫ, ಆತ ಆರೋಗ್ಯವನ್ನು ಕೊಟ್ಟು ನಮಗೆ ಕಾಪಾಡೋ ದೇವರು. ಆದ್ರಿಂದ ನಾವು ದೇವರ ಬಳಿ ಬೇಡುವಾಗ, ಕರ್ತನೆ ನೀನು ನನ್ನ ಸ್ವಸ್ಥ ಮಾಡೋದಾದರೆ ನಾನು ಸ್ವಸ್ಥನಾಗ್ತೇನೆ. ನಾನು ಎಲ್ಲೇ ಹೋದರೂ ನಿನ್ನ ರಕ್ಷಣೆ ಹಸ್ತ ನನ್ನ ಮೇಲಿದ್ರೆ ನಾನು ರಕ್ಷಿಸಲ್ಪಡ್ತೇನೆ ಪ್ರಭು. ನೀನೇ ನನ್ನ ರಕ್ಷಕ ಅಂತ ನೀವು ಮೊರೆ ಇಡುವಾಗ ಕರ್ತನೆ ಹಿಂದೆ ನಿಮ್ಮ ಕಾರ್ಯಗಳಲ್ಲಿ ದೇವರು ಜಯವನ್ನು ಉಂಟು ಮಾಡ್ತಾರೆ. ನಿಮ್ಮನ್ನು ಕರ್ತನು ಸ್ವಸ್ಥಪಡಿಸಿ ಆ ಒಂದು ವ್ಯಾಧಿಯಿಂದ ಸಂಪೂರ್ಣ ಬಿಡುಗಡೆ ಕೊಡ್ತಾರೆ ಪ್ರಿಯರೇ. ಎಷ್ಟೋ ಚಿಂತಿತರಾಗಿ ನೀವು ಪ್ರತಿದಿನ ಆ ಒಂದು ನೋವು ವೇದನೆಯಿಂದ ಪ್ರಾರ್ಥನೆ ಮಾಡ್ತಾ ಇರ್ಬೋದು. ದೇವರೇ ಯಾವಾಗಪ್ಪ ಈ ಒಂದು ಟ್ಯಾಬ್ಲೆಟ್ಸ್ ಬಿಟ್ಟು ನಾನು ಸಂತೋಷವಾಗಿ ಆರೋಗ್ಯವಂತನಾಗಿರೋಕ್ಕೆ ಸಾಧ್ಯನಾ ಅಂತ ನೀವು ಕೇಳ್ತಾ ಇರ್ಬೋದು. ಆದರೆ ಏಸಪ್ಪ ಹೇಳ್ತಾರೆ, ನಾನು ನಿನ್ನನ್ನು ಸ್ವಸ್ಥಪಡಿಸ್ತೇನೆ ಯೆಹೋವ ರಾಫ ಆಗಿ. ಯೆಶಾಯ 53:5ನೇ ವಾಕ್ಯ ದೇವ್ರು ಹೇಳ್ತಾರೆ, ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕ. ಆತ ನಿಮಗೆ ಆರೋಗ್ಯ ಕೊಡ್ತಾರೆ. ಕರ್ತನಲ್ಲಿ ಮೊರೆ ಇಡೋಣ. ಇಂದು ನಿಮ್ಮ ಕಾರ್ಯಗಳು ಸಫಲವಾಗಲಿ. ಇಂದು ದೇವರು ಉತ್ತಮ ಒಂದು ಆರೋಗ್ಯ ಕೊಟ್ಟು ನಿಮಗೆ ಬಲಪಡಿಸಿ ಎಬ್ಬಿಸಲಿ. ನೀವೆಲ್ಲೇ ಬರುವಾಗ ಆತನ ರಕ್ಷಣೆ ಹಸ್ತ ನಿಮ್ಮ ಮೇಲೆ ಹೊದಗಿಸಿ ಆತ ನಿಮ್ಮನ್ನು ಕಾಪಾಡ್ತಾ ಇದ್ದಾರೆ ಪ್ರಿಯರೇ. ಆತನೇ ದೇವರಲ್ಲಿ ಬೇಡುವಾಗ ನಾವು ಪಡಿತೇವೆ. ದೇವರೇ ನೀನು ಸ್ವಸ್ಥ ಮಾಡು, ನಾನು ಸ್ವಸ್ಥನಾಗ್ತೇನೆ. ನೀನು ರಕ್ಷಿಸು, ಆಗ ನಾನು ರಕ್ಷಣೆಯನ್ನು ಹೊಂದುತ್ತೇನೆ. ನಿನ್ನ ರಕ್ಷಣೆ ನಮ್ಮ ಮೇಲೆ ಸದಾಕಾಲ ಇರಲಿ ಪ್ರಭು. ಕೇಳ್ಕೊಳ್ಳಿ. ತಂದೆ ಆ ದೇವರಿಂದ ಅದ್ಭುತವನ್ನು ನಿಮ್ಮ ಜೀವಿತದಲ್ಲಿ ಮಾಡ್ತಾ ಇದ್ದಾರೆ. ಪ್ರಾರ್ಥನೆಯಲ್ಲಿ ಬೇಡ್ಕೊಳ್ಳೋಣ. ಪ್ರೀತಿಯುಳ್ಳ ತಂದೆಯೇ, ನನ್ನೊಂದಿಗೆ ಸೇರಿ ಯಾರ್ಯಾರು ಪ್ರಾರ್ಥಿಸ್ತಾ ಇದ್ದಾರೋ ಪ್ರಭು ಅಪ್ಪ, ಈ ದಿನ ಅವರೆಂಥ ವ್ಯಾಧಿಗ್ರಸ್ತರಾಗಿರ್ಬೋದು, ಒಂದು ವೇಳೆ ಕಷ್ಟ, ದುಃಖ, ವೇದನೆಯ ಬಾಧೆಯಿಂದ ಅಪ್ಪ ಅವರು ನಿನ್ನ ಪ್ರಾರ್ಥಿಸಲು ಆಗದೆ ಮೊರೆ ಇಡ್ತಾ ಇದ್ದಾರೆ. ಅಪ್ಪ, ಅವರ ಮೇಲೆ ನಿನ್ನ ಹಸ್ತ ಇಡು ಕರ್ತನೆ. ಈಗಲೇ ಮುಟ್ಟು ಪರಿಶುದ್ಧನೆ, ನೀನು ಸ್ವಸ್ಥ ಮಾಡೋದು ಹೊರತು ನಾವು ಗುಣ ಹೊಂದಲು ಸಾಧ್ಯವಿಲ್ಲಪ್ಪ. ನೀನು ಅವರನ್ನು ಸ್ವಸ್ಥಪಡಿಸು. ನಿನ್ನ ಬಾಸುಂಡೆ ಅಪ್ಪ, ಸಕಲ ವ್ಯಾಧಿಯನ್ನು ಹೊತ್ತು ತೀರಿಸಿದ ನಿನ್ನ ಬಾಸುಂಡೆಗಳಪ್ಪ, ನಿನ್ನ ಬಾಸುಂಡೆಯಿಂದ ಸ್ವಸ್ಥವಾಗಲಿ, ಅವರ ಗುಣವಾಗಲಿ ಯೇಸುವೆ. ಪ್ರಭು, ನೀನು ಈಗಲೇ ಸ್ವಸ್ಥ ಮಾಡಿ ಅವರನ್ನು ಆರೋಗ್ಯದಿಂದ ತುಂಬಿಸು. ಯಾವ ವೈದ್ಯರು ಸ್ವಾಮಿ ಅವರನ್ನು ರಿಪೋರ್ಟ್ ಕೊಟ್ಟಿದ್ದಾರೆ, ಎಲ್ಲ ರಿಪೋರ್ಟ್ಗಳು ನಾರ್ಮಲ್ ಆಗಲಿ ಯೇಸುವಿನ ನಾಮದಲ್ಲಿ. ಅದ್ಭುತ ನಡೆಯಲಿ ಅವರ ಜೀವಿತದಲ್ಲಿ ಕರ್ತನೆ. ಆರೋಗ್ಯದಾಯಕ ನೀನೇ ಅಪ್ಪ. ನಾನು ನಂಬಿಕೆಯಿಂದ ಪ್ರಾರ್ಥಿಸ್ತಾ ಇದ್ದೇನೆ ಪ್ರಭು. ಪರಿಶುದ್ಧಾತ್ಮನೆ ಅವರ ಮೇಲೆ ನೀನು ಆವರಿಸಿಕೊ ತಂದೆ. ನಿನ್ನ ಗುಣಪಡಿಸುವ ಶಕ್ತಿ ಈಗ ಇಳಿಯಲಿದೆ ಇವನೇ. ಯು ಟಚ್ ಅಂಡ್ ಹೀಲ್ ಹೋಲಿ ಸ್ಪಿರಿಟ್. ಆಲ್ ಸಿಕ್ನೆಸ್ ಇಸ್ ಕಮ್ ಔಟ್ ಅಂಡ್ ಲೀವ್ ಜೀಸಸ್ ನೇಮ್. ಎಲ್ಲ ವ್ಯಾಧಿ ಸ್ವಾಮಿ ನೀನೇ ಹೊತ್ತು ತೀರಿಸಿದ್ಯಾ ಯೇಸಪ್ಪ. ಈಗಲೇ ಅವರ ಶರೀರದಿಂದ ಅದು ಬಿಟ್ಟೋಗ್ಲಿ ಎಂದು ಆಜ್ಞೆ ಕೊಡ್ತೇನೆ ಅಧಿಕಾರವುಳ್ಳ ಯೇಸುವಿನ ನಾಮದಲ್ಲಿ. ಅಪ್ಪ, ನೀನು ಘನವೈದ್ಯ,
ನೀನೇ ಆರೋಗ್ಯದಾಯಕ. ನಿನ್ನ ಹೊರತು ಘನ ವೈದ್ಯನಿಲ್ಲ ಸ್ವಾಮಿ. ಅವರಿಗೆ ಆರೋಗ್ಯದಿಂದ ತುಂಬಿಸು, ಬಲದಿಂದ ತುಂಬಿಸು. ನೀನು ರಕ್ಷಿಸೋದು ಹೊರತು ರಕ್ಷಣೆ ಇಲ್ಲ ದೇವರೇ. ಈಗಲೇ ಅವ್ರಿಗೆ ರಕ್ಷಣೆ ಕೊಡು ಏಸಪ್ಪ. ವಿಶೇಷ ರಕ್ಷಣೆ ಬರಲಿ. ಅವರೆಲ್ಲೇ ಹೋಗುವಾಗ ಬರುವಾಗ ರಕ್ಷಣೆ ಕೊಡು ದೇವರೇ. ಅಪ್ಪ ಅವರ ಪ್ರಯಾಣದಲ್ಲಿ ರಕ್ಷಣೆ ಕೊಡು ದೇವರೇ. ಅಪ್ಪ ಅವರ ಜೀವಮಾನ ಎಲ್ಲ ನೀನ್ ಜೊತೆಯಾಗಿದ್ದು ಅವರ ವಿಶೇಷ ರಕ್ಷಣೆ ಕೊಟ್ಟು ನಿನ್ನ ರಕ್ತದ ಕೋಟೆಯಲ್ಲಿ ಆ ಕುಟುಂಬನ ಬಚ್ಚಿಡು. ಅವರೆಲ್ಲೇ ಹೋದರೂ ಬರುವಾಗಲೂ ನಿಮ್ಮ ದೂತರ ಕಾವಲಿಟ್ಟು ಕಾಪಾಡು ಸ್ವಾಮಿ. ವಿಶೇಷ ರಕ್ಷಕನು ನೀನಪ್ಪ. ರಕ್ಷಣೆ ಕೊಟ್ಟು ಕಾಪಾಡು, ರಕ್ಷಿಸುವವರನ್ನ ಕಾಪಾಡು ತಂದೆ. ಜೀವವುಳ್ಳ ಯೇಸುವಿನ ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ತಂದೆ. ಆಮೀನ್.